ಒಂದು ಕಾಲದಲ್ಲಿ ಹೊಯ್ಸಳರ ಸಾಮ್ರಾಜ್ಯವಾದ ಈ ಹಳೇಬೀಡನ್ನು ನಾಶ ಮಾಡಿದವರು ಯಾರು? ಈ ಹಳೇಬೀಡನ್ನು ನಿರ್ಮಿಸಲು ಬರೋಬ್ಬರಿ 190 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತಾರೆ. ಆದರೂ ಇದನ್ನು ಸಂಪೂರ್ಣವಾಗಿ ನಿರ್ಮಿಸಲಾಗಿಲ್ಲ. ಈ ಹಳೇಬೀಡನ್ನು ಅಷ್ಟಕ್ಕೂ ನಿರ್ಮಿಸಿದವರು ಯಾರು? ಬನ್ನಿ ತಿಳಿದುಕೊಳ್ಳೋಣ ಈ ಹಳೇಬೀಡಿನ ಇತಿಹಾಸವನ್ನು. ಬನ್ನಿ ಸ್ನೇಹಿತರೆ, ಈ ದ್ವಾರ ಸಮುದ್ರವನ್ನು ಹಳೇಬೀಡು ಅಂತ ಏಕೆ ಕರೀತಾರೆ? ಅಷ್ಟಕ್ಕೂ ದ್ವಾರ ಸಮುದ್ರದಿಂದ ಹಳೇಬೀಡು ಅನ್ನೋ ಹೆಸರು ಏಕೆ ಬಂತು? ಹಳೇಬೀಡು ಎಂದರೆ ಹಾಳಾದ ಬೀಡು. ಈ ದೇವಾಲಯದ ಮೇಲೆ ಕೆಲವೊಂದಿಷ್ಟು ರಾಜರು ಆಕ್ರಮಣ ಮಾಡಿ, ಕೆಲವೊಂದಿಷ್ಟು ಭಾಗಗಳ ಮೇಲೆ ಆಕ್ರಮಣ ಮಾಡಿ ಇಲ್ಲಿರುವಂತಹ ಸಂಪತ್ತು ಆಗಲಿ ಈ ದೇವಾಲಯಗಳನ್ನಾಗಲಿ ನಾಶ ಮಾಡಿದರು. ಅದಕ್ಕಾಗಿ ಇದನ್ನು ದ್ವಾರ ಸಮುದ್ರದಿಂದ ಹಳೇಬೀಡು ಎಂದು ಕರೆಯಲು ಪ್ರಾರಂಭಿಸಿದರು. ಈ ಹಳೇಬೀಡಿನ ದೇವಾಲಯವನ್ನು ಕಟ್ಟಲು ಪ್ರಾರಂಭಿಸಿರುವುದು ಈ ಗಣೇಶನ ವಿಗ್ರಹದ ಮೂಲಕ. ಈ ಗಣೇಶನ ವಿಗ್ರಹದ ಮೂಲಕವೇ ಏಕೆ ಕಟ್ಟಲು ಪ್ರಾರಂಭಿಸಿದ್ದಾರೆ ಎಂದರೆ, ಗಣೇಶನಿಗೆ ಮೊದಲ ಆದ್ಯತೆ ಕೊಡುತ್ತಾರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ. ಈ ಗಣೇಶನ ಮೂಲಕ ಕಟ್ಟಲು ಪ್ರಾರಂಭಿಸಿದ ಈ ದೇವಾಲಯ ಹೊರಗಿನಿಂದ ನೋಡಲು ತುಂಬ ಅದ್ಭುತವಾಗಿದೆ. ಆದರೆ ಒಳಗಿನಿಂದ ಇನ್ನೂ ಕೆಲಸ ಸಂಪೂರ್ಣವಾಗಿಲ್ಲ. ಕೆಲವೊಂದಿಷ್ಟು ಕಡೆ ಹೊರಗಿನಿಂದಲೂ ಸಹಿತ ಇನ್ನೂ ಕೆಲಸ ಸಂಪೂರ್ಣವಾಗಿಲ್ಲ. ಹೊಯ್ಸಳರ ಪ್ರಮುಖ ರಾಜನಾದಂತಹ ವಿಷ್ಣುವರ್ಧನ ಬೇಲೂರನ್ನು ನಿರ್ಮಿಸಿದರೆ, ಅವನ ಮಂತ್ರಿಯಾದ ಕೇತುಮಲ್ಲ ಈ ಹಳೇಬೀಡಿನಲ್ಲಿ ದ್ವಿಕೂಟ ದೇವಾಲಯವನ್ನು ನಿರ್ಮಿಸುತ್ತಾನೆ. ಬೇಲೂರಿನಲ್ಲಿರುವುದು ಏಕಕೂಟ ದೇವಾಲಯ, ಅಂದರೆ ಒಂದೇ ದೇವಾಲಯ. ಹಳೇಬೀಡಿನಲ್ಲಿರುವುದು ದ್ವಿಕೂಟ ದೇವಾಲಯ. ಇಲ್ಲಿ 2 ದೇವಾಲಯಗಳಿವೆ. ಅದೇ ರೀತಿ ಸೋಮನಾಥಪುರದಲ್ಲಿರುವುದು ತ್ರಿಕೂಟ ದೇವಾಲಯ. ಅಲ್ಲಿ 3 ದೇವಾಲಯಗಳಿವೆ. ಅದಕ್ಕಾಗಿ ಏಕಕೂಟ, ದ್ವಿಕೂಟ, ತ್ರಿಕೂಟ ಅಂತ ಈ ದೇವಾಲಯಗಳನ್ನು ವಿಂಗಡಣೆ ಮಾಡುತ್ತಾರೆ. ಈ ಎಲ್ಲ ದೇವಾಲಯಗಳು ಸಹಿತ ಹೊಯ್ಸಳರ ಪ್ರಮುಖ ದೇವಾಲಯಗಳಾಗಿವೆ. ಅದರಲ್ಲಿ ಈ 3 ದೇವಾಲಯಗಳಿವೆ ಅಲ್ಲ, ಇವು ಪ್ರಮುಖ ದೇವಾಲಯಗಳು. ಈ ದೇವಾಲಯವನ್ನು ನಿರ್ಮಿಸಲು ಬರೋಬ್ಬರಿ 190 ವರ್ಷಗಳ ಕಾಲ ಬೇಕಾಗುತ್ತದೆ. ಈ ದೇವಾಲಯದ ನಿರ್ಮಾಣ ಪ್ರಾರಂಭವಾಗಿದ್ದು ಕ್ರಿಸ್ತಶಕೆ 1121ರಲ್ಲಿ. ಆದರೂ ಈ ದೇವಾಲಯ 190 ವರ್ಷಗಳ ಕಾಲ ತೆಗೆದುಕೊಂಡರೂ ಈ ದೇವಾಲಯ ಪೂರ್ಣಗೊಂಡಿಲ್ಲ. ಕೆಲವೊಂದಿಷ್ಟು ಭಾಗಗಳನ್ನು ನೋಡಿ ನೀವೇ, ಇನ್ನೂ ಕೆಲವೊಂದಿಷ್ಟು ಭಾಗಗಳಲ್ಲಿ ಈ ದೇವಾಲಯ ಪೂರ್ಣಗೊಂಡಿಲ್ಲ. ಏಕೆಂದರೆ ಆ ಕಾಲದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದ ಮಲ್ಲಿಕಾಪುರ್ ಈ ಹಳೇಬೀಡಿನ ಮೇಲೆ ದಂಡಯಾತ್ರೆ ಮಾಡುತ್ತಾನೆ. ಒಂದು ಕ್ರಿಸ್ತಶಕೆ 1310ರಲ್ಲಿ, ಇನ್ನೊಂದು 1326ರಲ್ಲಿ 2 ಬಾರಿ ದಾಳಿ ಮಾಡುತ್ತಾನೆ. ಸಾಮಾನ್ಯವಾಗಿ ನಮಗೆ 2 ಉದ್ದೇಶಗಳು ಕಂಡು ಬರುತ್ತವೆ. ಒಂದು, ಹಿಂದೂ ಧರ್ಮದ ದೇವಾಲಯಗಳು ಅಂದರೆ ದೇವಾಲಯಗಳನ್ನು ನಾಶ ಮಾಡಲು, ಇನ್ನೊಂದು ದೇವಾಲಯದಲ್ಲಿರುವ ಸಂಪತ್ತನ್ನು ಲೂಟಿ ಮಾಡಲು. ಏಕೆಂದರೆ ಆಗಿನ ಕಾಲದಲ್ಲಿ ಯಾವುದೇ ಬ್ಯಾಂಕ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇದ್ದಿಲ್ಲ. ಆ ಸಂದರ್ಭದಲ್ಲಿ ದೇವಾಲಯಗಳಲ್ಲಿಯೇ ಆಲ್ಮೋಸ್ಟ್ ನಮ್ಮ ಹಿರಿಯರು ಅಂದರೆ ನಮ್ಮ ಪೂರ್ವಿಕರು ದೇವಾಲಯಗಳಲ್ಲೇ ಚಿನ್ನಾಭರಣಗಳನ್ನು ಊತಿಡುತ್ತಿದ್ದರು. ಈ ಚಿನ್ನಾಭರಣಗಳನ್ನು ಊತಿಡುವುದರಿಂದ ಈ ದೇವಾಲಯಗಳ ಮೇಲೆ ದಾಳಿ ಮಾಡಿ ಈ ದೇವಾಲಯಗಳನ್ನು ನಾಶ ಮಾಡುವುದರ ಜೊತೆಗೆ ಇಲ್ಲಿರುವ ಸಂಪತ್ತನ್ನು ಎತ್ತಿಕೊಂಡು ಹೋಗುತ್ತಿದ್ದನು. ಈ ಹಳೇಬೀಡಿನ ದೇವಾಲಯದಲ್ಲಿ 2 ದೇವಾಲಯಗಳಿವೆ ಅಂತ ಆಗಲೇ ಹೇಳಿದೆ. ಇದು ದ್ವಿಕೂಟ ದೇವಾಲಯ ಆಗಿರುವುದರಿಂದ ಒಂದು ಶಾಂತಲೇಶ್ವರ ದೇವಾಲಯ, ಇನ್ನೊಂದು ಹೊಯ್ಸಳೇಶ್ವರ ದೇವಾಲಯ. ಹೊಯ್ಸಳೇಶ್ವರ ದೇವಾಲಯ ರಾಜನಿಗಾದರೆ ಶಾಂತಲೇಶ್ವರ ದೇವಾಲಯ ರಾಣಿಗೆ. ಇವು 2ನ್ನೂ ನಿರ್ಮಿಸಿರುವುದು ಕೇತುಮಲ್ಲ, ಒಂದು ರಾಜನಿಗಾಗಿ ಒಂದು ರಾಣಿಗಾಗಿ. ಇಲ್ಲಿ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯಗಳ ಮುಂದಿರುವ ನಂದಿಗಳು ಭಾರತದ 10 ದೊಡ್ಡ ನಂದಿಗಳ ಸಾಲಿನಲ್ಲಿ ಇವುಗಳು ಸಹಿತ ಬರುತ್ತವೆ. ಇಲ್ಲಿ ಹೊಯ್ಸಳೇಶ್ವರ ದೇವಾಲಯದ ಮುಂದಿರುವ ನಂದಿ ಭಾರತದ 6ನೇ ದೊಡ್ಡ ನಂದಿ ಆದರೆ, ಇನ್ನು ಶಾಂತಲೇಶ್ವರ ದೇವಾಲಯದ ಮುಂದಿರುವ ನಂದಿ ಇದು ಭಾರತದ 7ನೇ ದೊಡ್ಡ ನಂದಿಯಾಗಿದೆ. ಇನ್ನೊಂದು ವಿಶೇಷ ಏನೆಂದರೆ, ಇಲ್ಲಿ ಶಾಂತಲೇಶ್ವರ ದೇವಾಲಯದ ಮುಂದಿರುವ ನಂದಿ 7ನೇ ದೊಡ್ಡ ನಂದಿ ಆದರೂ ಸಹಿತ ಕಲಾಕೃತಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಈ ನಂದಿ. ಈ ಹಳೇಬೀಡನ್ನು ನಿರ್ಮಾಣ ಮಾಡಿದ್ದು ಕೇತುಮಲ್ಲ, ಸುಮ್ಮನೆ ನಿರ್ಮಾಣ ಮಾಡಲಿಲ್ಲ ಸ್ವಾಮಿ. ಈ ದೇವಾಲಯವನ್ನು ನಿರ್ಮಾಣ ಮಾಡಲು ಜನಗಳಿಂದ ದೇಣಿಗೆಯನ್ನು ಸಂಗ್ರಹಿಸಿದ. ಜನಗಳಿಂದ ದೇಣಿಗೆಯನ್ನು ಸಂಗ್ರಹಿಸಿ ಇಂಥ ಅದ್ಭುತವಾದ ದೇವಾಲಯವನ್ನು ನಿರ್ಮಿಸಿದ್ದಾನೆ. ಈ ದೇವಾಲಯವನ್ನು ಉಳಿಸುವುದು ಬೆಳೆಸುವುದು ನಮ್ಮ ಕೈಯಲ್ಲಿದೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋಣ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಇದು ಹಳೇಬೀಡಿನ ಚಿಕ್ಕ ಕತೆ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು.